60-40 ಕೊಡಬೇಕಂತ ಯಾವ ರಾಜ್ಯ ಸರ್ ಕೊಡಲ್ಲ. ಡಿ.ಕೆ. ಶಿವಕುಮಾರ್ ಕೇಂದ್ರ ಸರ್ಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಟ್ಯಾಕ್ಸ್ ಡಿವಿಯೇಷನ್ ಅನ್ನು ಹೆಚ್ಚು ಮಾಡಿ ರಾಜ್ಯಗಳಿಗೆ ಹಣವನ್ನು ಕೊಡ್ತಾ ಇದೆ. ಫೆಡರಲ್ ಸಿಸ್ಟಮಲ್ಲಿ ಕೇಂದ್ರದ ಜವಾಬ್ದಾರಿ ಎಷ್ಟಿದೆಯೋ ರಾಜ್ಯದ ಜವಾಬ್ದಾರಿ ಕೂಡ ಅಭಿವೃದ್ಧಿ ಕೆಲಸದಲ್ಲಿ ಅಷ್ಟೇ ಇದೆ. ಅದಕ್ಕಾಗಿ ರಾಜ್ಯ ಮತ್ತು ಕೇಂದ್ರ ಒಟ್ಟು ಸೇರಿ ಇವತ್ತು ದೇಶದ ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ರಾಜಕಾರಣವಾಗಿ ಏನೇ ಮಾತಾಡ್ಬೋದು, ಆದರೆ ನಮ್ಮೆಲ್ಲರ ಜವಾಬ್ದಾರಿ ರಾಜ್ಯ ಕೇಂದ್ರ ಅನ್ನುವಂಥ ಭೇದವನ್ನು ಮಾಡದೇನೆ ಅಭಿವೃದ್ಧಿ ಕೆಲಸವನ್ನು ಮಾಡೋದಕ್ಕೆ ಗಮನವನ್ನು ಕೊಡಬೇಕು. ಆದರೆ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಸ್ಥಗಿತ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ ಇಲ್ಲ ಸಿದ್ದರಾಮಯ್ಯನವರು ಉಳ್ಕೋಬೇಕಾ ಅನ್ನೋದರಲ್ಲಿ ಇಲ್ಲಿ ಚರ್ಚೆ ನಡೀತಾ ಇದೆ. ಪ್ರತಿನಿತ್ಯ ಕುರ್ಚಿಯ ಕಾದಾಟ ಬಿಟ್ಟರೆ ಅಭಿವೃದ್ಧಿ ಕೆಲಸದ ಬಗ್ಗೆ ಚರ್ಚೆ ಇಲ್ಲ. ಅದಕ್ಕಾಗಿ ಈ ವಿಷಯವನ್ನು ಡಿವಿಯೇಷನ್ ಮಾಡೋದಕ್ಕೆ ಹಲವಾರು ಅಸ್ತ್ರಗಳನ್ನು ಅವರು ಉಪಯೋಗ ಮಾಡ್ತಿದ್ದಾರೆ. ಅದರಲ್ಲಿ ಹೇಟ್ ಬಿಲ್ ಸ್ಪೀಚ್, ದ್ವೇಷ ಭಾಷಣ ತಡೆ ಕಾಯ್ದೆ ಕೂಡ ಒಂದು. ನನಗೆ ಅನಿಸುತ್ತೆ ಇದೆಲ್ಲವೂ ಕೂಡ ರಾಜ್ಯದ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಒಂದು ವ್ಯವಸ್ಥಿತ ಷಡ್ಯಂತ್ರ ಮತ್ತು ನಮ್ಮೆಲ್ಲರ ಬಾಯಿ ಮುಚ್ಚಿಸೋಕ್ಕೆ ಒಂದು ವ್ಯವಸ್ಥಿತ ಷಡ್ಯಂತ್ರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತಾಡಬಾರ್ದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾರೂ ಸೋಷಲ್ ಮೀಡಿಯಾದಲ್ಲಿ ಬರೀಬಾರ್ದು. ಯಾವುದೇ ಮಾಧ್ಯಮದವರು ಮಾತಾಡಬಾರ್ದು. ಇದು ಅವರ ವ್ಯವಸ್ಥಿತ ಷಡ್ಯಂತ್ರ. ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ಎಲ್ಲ ರೀತಿಯಲ್ಲಿ ಫೇಲ್ಯೂರ್ ಆಗಿದೆ. ಅದನ್ನು ಅವರು ಎತ್ತಿ ತೋರಿಸ್ತಾ ಇದ್ದಾರೆ. ಕುರ್ಚಿ ಕಾದಾಟ ಮುಂದುವರೆದಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಪರಮೇಶ್ವರದು ಮತ್ತೆ ಭೇಟಿಯಾಗಿದ್ದಾರೆ. ಏನಂತೀರಿ ಮೇಡಮ್? ಎಲ್ಲ ವಿಚಿತ್ರ ಆಗ್ತದೆ, ಏನು ಡೆವಲಪ್ಮೆಂಟ್ ಇಲ್ಲ, ಏನಿಲ್ಲ. ಟೋಟಲ್ ಪರಮೇಶ್ವರ್ ಭೇಟಿಯಾಗಿದೆ, ಮತ್ತೆ ಪರಮೇಶ್ವರ್ ಹೆಸರು ಕೇಳ್ಬರ್ತಾ ಇದೆ. ಈಗ ಎಲ್ಲರೂ ಮುಖ್ಯಮಂತ್ರಿ ಆಗಬೇಕು, ಕಾಂಗ್ರೆಸ್ಸಲ್ಲಿ ಎಲ್ಲರೂ ರಾಜ್ಯದ ಅಧ್ಯಕ್ಷರಾಗಬೇಕು, ಎಲ್ಲರಿಗೂ ಅಧಿಕಾರ ಬೇಕು. ಯಾರನ್ನು ಇಳಿಸಬೇಕು, ಯಾರನ್ನು ಉರುಳಿಸಬೇಕು, ಯಾರ ಕುರ್ಚಿ ಏರಬೇಕು, ಇದರ ಚರ್ಚೆ ಮಾತ್ರ ಕರ್ನಾಟಕದಲ್ಲಿ ನಡೀತಾ ಇರೋದು. ನೀವು ಬೆಳಗಾಮಲ್ಲಿ ಅಧಿವೇಶನ ಮಾಡಿದ್ರಿ, ಯಾವ ಪುರುಷಾರ್ಥಕ್ಕೆ? ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಅಂದ್ರಿ. ನೀವು ತಂದಿರೋದು ಹೇಟ್ ಬಿಲ್, ದ್ವೇಷ ಭಾಷಣದ ತಡೆ ಕಾಯಿದೆ. ಅದು ಬಿಟ್ಟು ಏನು ಮಾಡಿದ್ರಿ? ಉತ್ತರ ಕರ್ನಾಟಕಕ್ಕೂ ನ್ಯಾಯ ಕೊಡಲ್ಲ, ಕರ್ನಾಟಕಕ್ಕೂ ನ್ಯಾಯ ಕೊಡಲ್ಲ, ಬೆಂಗಳೂರಿಗೂ ನ್ಯಾಯ ಕೊಡಲ್ಲ, ಯಾರಿಗೂ ನೀವು ನ್ಯಾಯ ಕೊಡಲ್ಲ. ಬರೀ ಕುರ್ಚಿ ಯಾರು ಉಳಿಸ್ಬೇಕು ಅಳಿಸ್ಬೇಕು ಇದನ್ನೇ ಚರ್ಚೆ ಮಾಡ್ತಾ ಇದ್ದೀರಿ. ಒಂದು ಕಡೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು, ಇನ್ನೊಂದು ಕಡೆ ಖರ್ಗೆ ಅವರು ಆಗಬೇಕು, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಆಗಬೇಕು, ಸಿದ್ದರಾಮಯ್ಯನವರು ಉಳಿಸ್ಕೋಬೇಕು. ರಾಹುಲ್ ಗಾಂಧಿ ಅವರು ಜರ್ಮನಿಗೆ ವಿಸಿಟ್ ಮಾಡಿದ್ದಾರೆ, ಅಲ್ಲಿ ಕೆಲವೊಂದು ಸ್ಪೀಚ್ ಮಾಡಿದ್ದಾರೆ. ಇಡಿ ಸಿಬಿಐನ ಬಿಜೆಪಿ ದುರ್ಬಳಕೆ ಮಾಡ್ಕೋತಿದೆ ಅನ್ನೋ ಜರ್ಮನಿಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಅಲ್ಲಿ ಬಿಜೆಪಿ ಅವ್ರ ಮೇಲೆ ಕೇಸ್ ಇಲ್ಲ, ಅಪೋಸಿಷನ್ ಮೇಲೆ ಮಾತ್ರ ಕೇಸ್ ಇದೆ. ಕೆಲವೊಂದಿಷ್ಟು ವಿಚಾರಗಳನ್ನ ಜರ್ಮನಿಯಲ್ಲಿ ನನಗೆ ರಾಹುಲ್ ಗಾಂಧಿಯವರ ಮೇಲೆ ಅತ್ಯಂತ ಕನಿಕರ ಮೂಡ್ತಾ ಇದೆ. ಅಧಿವೇಶನದ ಸಂದರ್ಭದಲ್ಲಿ ಜರ್ಮನಿಗೆ ಭೇಟಿ ಕೊಟ್ಟು, ವಿದೇಶಗಳಿಗೆ ಭೇಟಿ ಕೊಟ್ಟು, ಪ್ರತಿ ಸಂದರ್ಭದಲ್ಲೂ ವಿದೇಶದಲ್ಲಿ ಭಾರತವನ್ನು ದೂಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಸುಧಾರಣೆ ನಮ್ಮ ರಾಜ್ಯದಲ್ಲಾಗಬೇಕು, ನಮ್ಮ ದೇಶದಲ್ಲಾಗಬೇಕು, ನಮ್ಮ ಪಾರ್ಲಿಮೆಂಟ್ ಒಳಗೆ ಆಗಬೇಕು. ಪಾರ್ಲಿಮೆಂಟನ್ನು ಬಿಟ್ಟು ಅವರು ವಿದೇಶಕ್ಕೆ ಹೋಗಿ ಅಲ್ಲಿ ಚರ್ಚೆ ಮಾಡಿ ಆ ದೇಶದವರು ಬಂದು ಇಲ್ಲಿ ಸುಧಾರಣೆ ಮಾಡ್ತಾರಾ, ಸರಿ ಮಾಡ್ತಾರಾ? ನಮ್ಮ ದೇಶದಲ್ಲಿ ಇದ್ಕೊಂಡು ನಾವು ಹೋರಾಟ ಮಾಡಬೇಕು, ನಮ್ಮ ದೇಶದಲ್ಲಿ ಇದ್ಕೊಂಡು ನಾವು ಮಾತಾಡಬೇಕು. ಅದು ಬಿಟ್ಟು ಭಾರತವನ್ನು ಅತ್ಯಂತ ಹೀಯಾಳಿಸುವಂಥ ಮತ್ತು ಕೆಟ್ಟದಾಗಿ ಬಿಂಬಿಸುವಂಥ ಕೆಲಸವನ್ನು ನಿರಂತರವಾಗಿ ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ. ಅವರು ಅವರ ಪಕ್ಷದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅವರು ವಿರೋಧ ಪಕ್ಷದ ನಾಯಕ ಪಾರ್ಲಿಮೆಂಟಲ್ಲಿ ಆಗಬೇಕಾಗಿತ್ತು. ಅದರ ಬದಲಾಗಿ ಭಾರತದ ವಿರೋಧ ಪಕ್ಷದ ನಾಯಕರಾಗಿ ಅವರು ಮೂಡಿ ಬರ್ತಾ ಇದ್ದಾರೆ. ಸರ್ ಮೇಡಮ್, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ದೊಡ್ಡ ಜಯ ಸಿಕ್ಕಿದೆ, ತಾವು ದೂರ ದಾಖಲು ಮಾಡಿಲ್ಲ. ಯಾವ ಜಯ ಸಿಕ್ಕಿದೆ? ನ್ಯಾಷನಲ್ ಹೆರಾಲ್ಡ್ ಏನು ಹಗರಣ ಇದೆ, ಬಹಳ ದೊಡ್ಡ ಹಗರಣ. ಹಲವಾರು ಜನ ನಾಯಕರು ಇದರಲ್ಲಿ ಸಿಕ್ಕಾಕೊಳ್ಳುವವರು ಇದ್ದಾರೆ. ನಮ್ಮ ಕರ್ನಾಟಕದ ಭಾವಿ ಮುಖ್ಯಮಂತ್ರಿ ಅಂತ ಬಿಂಬಿಸ್ಕೊಳ್ತಾ ಇರುವಂಥವರು ಕೂಡ ಇದರಲ್ಲಿ ಸಿಕ್ಕಾಕೊತಾರೆ. ಅದಕ್ಕಾಗಿ ಯಾವುದೋ ಕಾರಣಕ್ಕೆ ಯಾವುದೋ ಒಂದು ವಿಚಾರದಲ್ಲಿ ಅವರಿಗೆ ಜಯ ಸಿಕ್ಕ ತಕ್ಷಣ ಭ್ರಷ್ಟಾಚಾರ ಎಲ್ಲ ಮುಚ್ಚೋಯ್ತು ಅನ್ನುವಂಥ ಅರ್ಥ ಅಲ್ಲ. ಭ್ರಷ್ಟಾಚಾರವನ್ನು ನಿರಂತರವಾಗಿ ಕಾಂಗ್ರೆಸ್ ಮಾಡ್ತಾ ಇದೆ, ಪೋಷಿಸ್ತಾ ಬಂದಿದೆ. 50-60 ವರ್ಷ
ದೇಶ ಮತ್ತು ರಾಜ್ಯದಲ್ಲಿ ಆಡಳಿತ ಮಾಡಿ ಅದನ್ನೇ ಮಾಡಿದೆ, ಇವತ್ತಿಗೂ ಅದನ್ನೇ ಮಾಡ್ತಾ ಇದೆ. ಥ್ಯಾಂಕ್ ಯು.